ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ವಿಧಾನಸಭೆಯಲ್ಲಿ ಅಕ್ರಮ ಮದ್ಯ ಮಾರಾಟ ವಿಚಾರ ಗದ್ದಲ, ವಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ, ಕಿಕ್ ಇಳಿಸಿದ ಡಿಸಿಎಂ ಡಿಕೆಶಿ. ನಮ್ಮದು ಜನಪರ ವಿಚಾರದಲ್ಲಿ ಭಿನ್ನಮತ ಇಲ್ಲ, ನಮ್ಮದು ಕುಟುಂಬ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಭಿನ್ನಮತ ಇದೆ, ವಿಜೇಂದ್ರ ವಿರುದ್ಧ ಮತ್ತೆ ಹರಿಹಾಯ್ದ ಬಿಜೆಪಿ ರೆಬೆಲ್ ಶಾಸಕ. ಕಾಡಾನೆ ತುಳಿತಕ್ಕೆ ಬಲಿಯಾದ ಮೃತನ ಕುಟುಂಬಕ್ಕೆ ಖಂಡ್ರೆ ಭೇಟಿ, 4 ಪುಂಡಾನೆಗಳ ಸೆರೆಗೆ ಶೀಘ್ರ ಕ್ರಮ, ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರದ ಭರವಸೆ. ವಿಧಾನಸಭೆ ಕಲಾಪದಲ್ಲಿಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ವಿಚಾರ ಗದ್ದಲ ಕೋಲಾಹಲ ಸೃಷ್ಟಿಸಿತು. ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಶಾಸಕ ಮಹಾಂತೇಶ್ ಕೌಜಲಗಿ ಪ್ರಶ್ನೆ ಕೇಳಿದ್ರು. ಈ ವೇಳೆ ವಿಪಕ್ಷ ಸದಸ್ಯರು ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಟಾರ್ಗೆಟ್ ಫಿಕ್ಸ್ ಮಾಡಿರುವುದೇ ಕಾರಣ ಅಂತ ಆಪಾದಿಸಿದ್ರು. ಈ ವೇಳೆ ಎಸ್ಸಿ ಕಾಲೋನಿಗಳಲ್ಲಿ ಹೆಚ್ಚಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಿದೆ, ಇದರಿಂದ ತಮ್ಮ ಕ್ಷೇತ್ರದಲ್ಲಿ 35-40 ವರ್ಷದ ಒಬ್ಬೊಬ್ಬ ದಲಿತ ಯುವಕರು ಬದುಕಿಲ್ಲ ಅಂತ ಶಾಸಕ ಅರಗ ಜ್ಞಾನೇಂದ್ರ ಸದನದ ಗಮನ ಸೆಳೆದ್ರು. ಆದ್ರೆ ಅರಗ ಜ್ಞಾನೇಂದ್ರ ಹೇಳಿಕೆಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ತೀವ್ರವಾಗಿ ಆಕ್ಷೇಪಿಸಿದ್ರು. ಯಾಕ್ರಿ ಅರಗ ಅವರೇ, ಎಸ್ಸಿ ಜನ ಮಾತ್ರ ಮದ್ಯ ಕುಡಿತಾರಾ? ಬೇರೆಯವರು ಯಾರು ಕುಡಿಯಲ್ವಾ? ನೀವು ಕುಡಿಯಲ್ವಾ? ನೀವು ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತೀರಾ ಅಂತ ಅರಗ ಮೇಲೆ ಗರಂ ಆದ್ರು. ಈ ವೇಳೆ ಡಿಸಿಎಂ ಡಿಕೆಶಿ ಮಧ್ಯ ಪ್ರವೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ. ಅದರ ಮೇಲಿನ ಚರ್ಚೆ ವೇಳೆ ಇದು ಚರ್ಚೆ ಆಗಲಿ. ಅರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದವರು, ಅವರ ಕಾಲದಲ್ಲಿ ಇಂತಹ ಎಷ್ಟು ಅಕ್ರಮ ಮದ್ಯದಂಗಡಿ ನಿಲ್ಲಿಸಿದ್ದಾರೆ ಅಂತ ಚರ್ಚೆ ಆಗಲಿ ಅಂತ ಕೋಲಾಹಲಕ್ಕೆ ತೆರೆ ಎಳೆದ್ರು. ಗವರ್ನರ್ ಅಡ್ರೆಸ್ ಇದೆ, ಅವರು ಬಹಳ ಅವರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ. ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ, ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನ್ಕೊಂಡು ಹೇಳಿದಿಷ್ಟೇ, ಇದು ಬಹಳ ಗಂಭೀರವಾದ ವಿಚಾರ ಇರಬಹುದು. ಸಚಿವರು ಯಾವ್ಯಾವ ಶಾಸಕರಿದ್ದಾರೆ, ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ನಡೀತದೆ ಅಂತ ಶಾಸಕ ಸಾಧಾರಣ ಗೊತ್ತಿರುತ್ತೆ, ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕೊಂಡು ಕನ್ಸರ್ನ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸಲಿಕ್ಕೆ ಇಲ್ಲ, ಒಂದು ಅವ್ರು ನಿಲ್ಲಿಸದಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೀವು ಯಾರಿದ್ದಾರೆ ಈಗ ಲೀಸ್ಟ್ ಅವರೆಲ್ಲ ಕೊಡ್ಲಿ, ಎಲ್ಲರ ಕೈಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಒತ್ತಾಯಿಸಿ ಸ್ವಪಕ್ಷೀಯರ ವಿರುದ್ಧವೇ ವಾಗ್ದಾಳಿ ನಡೆಸುತ್ತಾ ಬಂದಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇತ್ತೀಚೆಗೆ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು. ಅದಾದ ಬಳಿಕ ಕೊಂಚ ತಣ್ಣಗಾಗಿದ್ದ ಯತ್ನಾಳ್ ಇದೀಗ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ನಮ್ಮ ವಿರೋಧ ಕುಟುಂಬ ರಾಜಕಾರಣದ ವಿರುದ್ಧ, ವಿಪಕ್ಷ ನಾಯಕರ ಜೊತೆ ನಾವು ಇದ್ದೇವೆ. ಇವತ್ತು ಎಲ್ಲಾದ್ರೂ ಭಿನ್ನಾಭಿಪ್ರಾಯ ಕಾಣಿಸ್ತಾ ಬಜೆಟ್ ಒಳಗೆ ಫಲ ಸಿಕ್ಕಿಲ್ಲ ಅಂತ ಹೇಗೆ ಹೇಳ್ತೀರಿ? ಈಗ ಸ್ಟೇಟಸ್ ಕೋ ಸಿಕ್ಕಿದೆ, ಫಲ ಸಿಗುತ್ತೆ ಎಂದು ವಿಜೇಂದ್ರ ಸ್ಟೇಟಸ್ ಕೋ ತೆಗೆದುಕೊಂಡಿದ್ದಾರೆ ಎಂದು ಯತ್ನಾಳ್ ವ್ಯಂಗ್ಯವಾಡಿದ್ರು. ನಮ್ಮದು ಜನಪರ ವಿಚಾರದಲ್ಲಿ ಭಿನ್ನಮತ ಇಲ್ಲ, ನಮ್ಮದು ಕುಟುಂಬ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಭಿನ್ನಮತ ಇದೆ. ಕೆಪಿಎಸ್ಸಿ ಒಂದು ತಾಳಿಭಾಗ್ಯ ಕೇಂದ್ರ, ಅಲ್ಲಿ ನಿನಗೆ ಜಾಬ್ ಕೊಡಿಸ್ತೇನೆ, ಆ ಅಧಿಕಾರಿ ಮಕ್ಕಳ ಜೊತೆ ಮದುವೆ ಮಾಡಿಸ್ತೇನೆ ಎನ್ನುವ ಮಾತುಕತೆ ನಡೆದಿದೆ. ಒಳ್ಳೆಯ ಐಎಎಸ್ ಅಧಿಕಾರಿ ನೇಮಕ ಆಗೋದಿಲ್ಲ, ಸಿಎಂ ಮಾತನ್ನೇ ಲೋಕಸೇವಾ ಆಯೋಗದಲ್ಲಿ ಕೇಳ್ತಾ ಇಲ್ಲ. ವಿಪಕ್ಷ ನಾಯಕರು ನಮ್ಮ ಮುಖ ಎಲ್ಲೂ ತೋರಿಸ್ತಿಲ್ಲ. ಕೆಲಸಕ್ಕೆ ಬರದ ವಿಚಾರಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ಹಸ್ತಕ್ಷೇಪ ಮಾಡ್ತಾರೆ, ಆದ್ರೆ ಅವರನ್ನ ಮಾತ್ರ ತೋರಿಸ್ತಾರೆ. ಶಾಸಕರಿಗಾಗಿ ರೆಕ್ಲಿನರ್ ಕುರ್ಚಿ ವ್ಯವಸ್ಥೆ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಯತ್ನಾಳ್, ನಾವೇನು ಡಿಮ್ಯಾಂಡ್ ಮಾಡಿಲ್ಲ, ಅಂತ ಚೇರ್ಗಳನ್ನ ಕೊಡಿ ಅಂತ ನಾವೇನು ಕೇಳಿಲ್ಲ. ವಯಸ್ಸಾದ ಶಾಸಕರಿಗೆ ಅಂತ ಹಾಕಿಸಿದ್ದಾರಂತೆ, ನಾವು ಆ ಕುರ್ಚಿ ಮೇಲೆ ಕೂರಲ್ಲ, ನಾನು ಸದಾ ಕುರ್ಚಿಯಲ್ಲೇ ಕೂರ್ತೇನೆ, ಸಂಬಳ ಹೆಚ್ಚಿಗೆ ಮಾಡೋದು ನನಗೆ ಅಗತ್ಯವಿಲ್ಲ. ಸದನದಲ್ಲಿ ಚರ್ಚೆಗೆ ಬಂದಿಲ್ಲ, ಚರ್ಚೆ ಮಾಡ್ತೀವಿ ಎಂದರು. ಕಳೆದ ಸೋಮವಾರ ಕಾಡಾನೆ ತುಳಿತಕ್ಕೆ ಬಲಿಯಾದ ಮೃತ ಅನಿಲ್ ಅರಸು ಮನೆಗೆ ಕರ್ನಾಟಕ ಸರ್ಕಾರ ಅರಣ್ಯ ಮಂತ್ರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿನ ತುಂಬದೇವರಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗುಚ್ಚೇನಹಳ್ಳಿ ನಿವಾಸಿ ಕೂಲಿ ಕಾರ್ಮಿಕ ಪ್ರತಿನಿತ್ಯದಂತೆ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆಸಿದ ಕಾಡಾನೆಯಿಂದ ಕೂಲಿ ಕಾರ್ಮಿಕ ಅನಿಲ್ ಅರಸು ಮೃತರಾಗಿದ್ದ ಹಿನ್ನೆಲೆಯಲ್ಲಿ ಅರೆಹಳ್ಳಿ ಬಂದ್ ಮಾಡುವ ಮೂಲಕ ಮಲೆನಾಡು ಭಾಗದ ಬೆಳೆಗಾರರು ಮತ್ತು ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದಕ್ಕೆ ಬೇಲೂರು ಮತ್ತು ಸಕಲೇಶಪುರ ಶಾಸಕರು ಸಾಥ್ ನೀಡಿ ಸರ್ಕಾರ ಶಾಶ್ವತ ಪರಿಹಾರ ಕಾರ್ಯ ನಡೆಸಬೇಕು, ಇಲ್ಲವಾದರೆ ವಿಧಾನಸೌಧ ಬಳಿ ಇಡೀ ಮಲೆನಾಡಿಗರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಎಚ್ಚೆತ್ತ ಕರ್ನಾಟಕ ಸರ್ಕಾರ ಸದ್ಯ ಅರಣ್ಯ ಮಂತ್ರಿಗಳಿಂದ ಪರಿಶೀಲನೆ. ಸಿಎಂ ಆದೇಶದ ಹಿನ್ನೆಲೆಯಲ್ಲಿ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಮಂಗಳವಾರ ಕಾಡಾನೆ ದಾಳಿಗೆ ತುತ್ತಾದ ಯುವ ಕಾರ್ಮಿಕ ಅನಿಲ್ ಅರಸು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು.
ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕಳೆದ ವರ್ಷಗಳಿಂದ ಮಾನವ ಪ್ರಾಣಿ ಸಂಘರ್ಷಕ್ಕೆ ಮಲೆನಾಡು ಭಾಗದಲ್ಲಿ ನಡೆಯುತ್ತಿದೆ. ನಾನು ಸಚಿವನಾದ ಬಳಿಕ ಹಾಸನಕ್ಕೆ ಕಾಡಾನೆ ಸಮಸ್ಯೆ ಹಿನ್ನೆಲೆಯಲ್ಲಿ 4 ಬಾರಿ ಬಂದಿರುವೆ. ಬೇಲೂರು ತಾಲೂಕಿನಲ್ಲಿ ಈ ತಿಂಗಳಲ್ಲಿ 2 ಸಾವು ಉಂಟಾಗಿರುವುದು ನೋವು ತಂದಿದೆ. ಹಾಸನ ಜಿಲ್ಲೆಯಲ್ಲಿ 100 ಕಾಡಾನೆಗಳಿವೆ. ಅವುಗಳಲ್ಲಿ 4 ಪುಂಡಾನೆಗಳಿವೆ ಎಂಬ ಬಗ್ಗೆ ಅರಣ್ಯ ಇಲಾಖೆ ವರದಿ ನೀಡಿದ್ದು, ಶೀಘ್ರವೇ ಪುಂಡಾನೆಗಳನ್ನು ಕಾರ್ಯಾಚರಣೆ ನಡೆಸಲು ಸನ್ನದ್ಧವಾಗಿದೆ. ಚಿಕ್ಕಮಗಳೂರು, ಹಾಸನ ಮತ್ತು ಮಡಿಕೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ 2,000 ಹೆಕ್ಟೇರ್ ಭೂಮಿ ಮೀಸಲಿಟ್ಟಿದೆ. ಈ ಬಾರಿ ಬಜೆಟ್ 100 ಕೋಟಿ ರೂಪಾಯಿ ಆಯವ್ಯಯ ಹಣ ನೀಡಲಾಗುತ್ತದೆ ಎಂದರು. ಇವತ್ತು ಇಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ರಾತ್ರಿ ಹಗಲ ಇವತ್ತು ಎಲ್ಲಿ ಆನೆ ಸಂಚಾರ ಮಾಡ್ತಾ ಇದೆ, ರೇಡಿಯೋ ಕಾಲರ್ ಹಾಕಿದಂಥದ್ದು, ಆಗದೇ ಇರುವಂಥದ್ದು, ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಅರಿವು ಮೂಡಿಸುವಂಥದ್ದು ಮತ್ತು ಜಿಲ್ಲಾಡಳಿತಕ್ಕೆ ಇದರ ಜೊತೆಯಲ್ಲಿ ಸಂಪೂರ್ಣವಾಗಿ ಅವರಿಗೆ ಸೇರಿಸಿಕೊಂಡು ಅವ್ರ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಇವತ್ತು ಜನರಿಗೆ ದಾರಿ ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಬಂದ ಮೇಲೆ ಮಾಡಿದ್ದೇವೆ. ಸುಮಾರು ಈ ವಿಷಯದ ಬಗ್ಗೆ ಭಾಳಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಈಗ ನೋಡಿ, ಆನೆಗಳ ಸಂಖ್ಯೆ ಏನಿದೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಮ್ಮ ಅರಣ್ಯ ಕ್ಷೀಣಿಸ್ತಾ ಇದೆ. ನಾವೆಲ್ಲ ಅರಣ್ಯ ಪಕ್ಕದಲ್ಲೇ ಜನವಸತಿ ಪ್ರದೇಶಗಳು ಬರ್ತಾ ಇದ್ದಾವೆ. ಹೀಗಾಗಿ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಮ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಆಗಿದೆ. ಆನೆ ಕಾರಿಡಾರ್ಗೆ ಒಂದು ಫ್ರಾಗ್ಮೆಂಟೇಷನ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಪ್ರಗತಿನೂ ಆಗಬೇಕು, ಅದ್ರ ಜೊತೆಯಲ್ಲಿ ಇವತ್ತು ವೈಲ್ಡ್ ಲೈಫ್ ಉಳಿಬೇಕು, ಎಲ್ಲನೇ ಉಳಿಬೇಕು, ಎಲ್ಲವೂ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತೇಳಿ ಹೇಳಿನೂ ಸುಮಾರು ಸಂಸ್ಥೆಗಳಿಗೆ ನಾವು ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದವರಿಗೆ ನಾವು ಸೇರಿಸ್ಕೊಂಡಿದ್ದೇವೆ. ಸುಮಾರು 4 ಸಂಘ ಸಂಸ್ಥೆಗಳು ಸೇರಿಕೊಂಡು ಆನೆಗಳ ಅನಿಮಲ್ ಬಿಹೇವಿಯರ್ ಏನಿದೆ ಆನೆಗಳು, ಅದ್ರ ಬಗ್ಗೆನೂ ಇವತ್ತು ಸ್ಟಡಿ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ಶೃಂಗೇರಿ ಶಾಸಕ ರಾಜೇಗೌಡ, ಮಾಜಿ ಸಚಿವ ಬಿ ಶಿವರಾಮ್, ಮುಖಂಡರಾದ ಗ್ರಾನೈಟ್ ರಾಜಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ನಗರ ವ್ಯಾಪ್ತಿ ಹಾಗೂ ಹೊರವಲಯದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಮಿತಿ ಮೀರಿದ್ದು, ವೀಲರ್ಸ್ ಕ್ಲಬ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಖಾತೆ ಓಪನ್ ಮಾಡಿ ವೀಲಿಂಗ್ ಮಾಡುವ 10 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ನಗರದ 80 ಅಡಿ ರಸ್ತೆ, ರಿಂಗ್ ರಸ್ತೆಯಲ್ಲಿ ಪುಂಡರು ವೀಲಿಂಗ್ ಮಾಡುತ್ತಿದ್ದು, ಇವರ ಕಾಟಕ್ಕೆ ರಸ್ತೆ ಬದಿಯಲ್ಲಿ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡುವವರು ಜೀವ ಭಯದಿಂದ ವಾಕಿಂಗ್ ಮಾಡುವುದನ್ನೇ ನಿಲ್ಲಿಸಿದ್ದಾರೆ. ಪ್ರತಿನಿತ್ಯ ವಾಹನ ದಟ್ಟಣೆ ಇರುವ ಪ್ರಮುಖ ರಸ್ತೆಗಳಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡುತ್ತಾ ಹುಚ್ಚಾಟ ಪ್ರದರ್ಶಿಸುತ್ತಿದ್ದರೂ ನಿಯಂತ್ರಣ ಹೇರಬೇಕಾಗಿರುವ ಖಾಕಿಪಡೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಟ್ರಾಫಿಕ್ ಪೊಲೀಸರು ಕೇವಲ ದಂಡ ವಸೂಲಿಗೆ ಮಾತ್ರ ಸೀಮಿತವಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸರು ಎಚ್ಚೆತ್ತು ವೀಲಿಂಗ್ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ಇತ್ತೀಚಿನ ಮಕ್ಕಳು ಪುಸ್ತಕದ ಬದಲಿಗೆ ಮೊಬೈಲ್ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದು, ಅವರ ಓದಿನ ಬಗ್ಗೆ ತಂದೆ ತಾಯಿಗಳು ನಿಗಾ ಇಡಬೇಕು ಎಂದು ನಗರ ಠಾಣೆ ಅಪರಾಧ ವಿಭಾಗದ ಪಿಎಸ್ಐ ಸಿಡಿ ಆನಂದ್ ಸಲಹೆ ನೀಡಿದರು. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ 60% ಹೆಚ್ಚು ಅಂಕ ಪಡೆದಿದ್ದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಮೊಬೈಲ್ನಲ್ಲೇ ಮುಳುಗುವುದು ಬೇಡ, ಆದಷ್ಟು ಕಡಿಮೆ ಮಾಡಿ ಚೆನ್ನಾಗಿ ಓದಿ ಸರ್ಕಾರಿ ಉದ್ಯೋಗ ಗಿಟ್ಟಿಸಲು ಆದ್ಯತೆ ನೀಡಿ. ನಿಮ್ಮ ಶ್ರಮ, ಪ್ರತಿಭೆ, ಶ್ರದ್ಧೆಗೆ ಫಲ ಸಿಕ್ಕೇ ಸಿಗಲಿದೆ. ಆ ಮೂಲಕ ನೀವು ಸಾರ್ವಜನಿಕ ಸೇವೆ ಮಾಡಬಹುದು. ಹಾಗೆಯೇ ಪೋಷಕರು ಮಕ್ಕಳಿಗೆ ಓದುವ ವಿಚಾರದಲ್ಲಿ ಯಾವುದೇ ರೀತಿಯ ಟಾರ್ಚರ್ ಕೊಡಬಾರದು. ಅವರು ಯಾವ ವಿಷಯದಲ್ಲಿ ಓದುವ ಆಸಕ್ತಿ ಹೊಂದಿರುತ್ತಾರೋ ಅದಕ್ಕೆ ಉತ್ತೇಜನ ನೀಡಿ ಪ್ರೋತ್ಸಾಹಿಸಿ. ನಿಮ್ಮ ಉತ್ತಮ ಬೆಂಬಲ ಇದ್ದರೆ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಅಲಂಕರಿಸುತ್ತಾರೆ ಎಂದರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದಂಥ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಕೊಡಲಿಕ್ಕೆ ಇರುವಂಥ ಒಂದು ಕಾರ್ಯಕ್ರಮ. ನಾನು ಸಹ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಈ ಉನ್ನತ ಹುದ್ದೆಗೆ ಬಂದು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರಲಿಕ್ಕೆ ನನಗೊಂದು ಅವಕಾಶ ನಿಜವಾಗಿಯೂ ಒಳ್ಳೆ ಆಪರ್ಚುನಿಟಿ ಅಂತ ಅಂದ್ಕೊಳ್ತೀನಿ. ನಾನು ನೇಟಿವ್ ಮಡಿಕೇರಿ, ಕೂರ್ಗ್ ಡಿಸ್ಟಿಕ್ ಅವ್ರನ್ನ. ನಾನು ಸಹ ಚಿಕ್ಕಂದಿನಲ್ಲಿ ನಮ್ಮ ತಂದೆ ತಾಯಿಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು. ನಾನು ಸಹ ನನ್ನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ದೀನಿ. ಅವರಿಗೂ ಸಹ ನಾನು ವಿದ್ಯಾರ್ಥಿ ವೇತನವನ್ನು ಸರ್ಕಾರದಿಂದ ಅಥವಾ ಯಾವುದೇ ಸಂಘ ಸಂಸ್ಥೆಯಿಂದ ಕೊಟ್ಟರೆ ಅದನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಉತ್ತೇಜನ ಮಾಡ್ತೀನಿ. ಯಾಕೆಂತಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಒಂದು ವಿದ್ಯಾರ್ಥಿ ವೇತನ ಕೊಡೋದು ಏನೋ ನಮಗೆ ಆಟ ಆಡಲಿಕ್ಕೆ ಅದಕ್ಕೆ ಅಂತಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಪರಿಸ್ಥಿತಿಯನ್ನು ಒಂದು ನೋಡ್ಕೊಳ್ತಾರೆ. ನಮಗೆ ಉತ್ತೇಜನ ಕೊಡಲಿಕ್ಕೆ ನಾವು ಹಣ ಖರ್ಚು ಕೊಡೋದು ಒಂದು 100 ರೂಪಾಯಿ ಆಗಿರ್ಬೋದು. ಆಗ ನನಗೆ 10 ರೂಪಾಯಿ, ಮೊದಲನೇ ವಿದ್ಯಾರ್ಥಿ ವೇತನ 10 ರೂಪಾಯಿ ಕೊಟ್ಟಿದ್ರು ನಾನು. ಈಗ ಅದು ನಿಮಗೆ 1000 ರೂಪಾಯಿ ಸಿಗ್ತಾ ಉಂಟು. ಆ 10 ರೂಪಾಯಿ ಇರುವಂಥ ಒಂದು ಮಹತ್ವ ನಮಗೆ ಗೊತ್ತೇ ಇರಲಿಲ್ಲ. ಅದು ಏನು 10 ರೂಪಾಯಿ ಏನೆಲ್ಲ ಆಗ್ತದೆ ಅಂತ ಹೇಳಿ. ಸಂಸ್ಥೆಯ ಸಿಇಒ ಎಸ್ ಪಂಚಾಕ್ಷರಿ ಮಾತನಾಡಿ,
ಹಣಕಾಸು ವ್ಯವಹಾರ ಜೊತೆಗೆ ನಮ್ಮ ಸಂಸ್ಥೆಯ ಸಿಆರ್ಆರ್ ಅನುದಾನದಡಿ ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆಯಿಂದ ಕಳೆದ 25 ವರ್ಷಗಳಿಂದ ಆರೋಗ್ಯ, ಶಿಕ್ಷಣ ಹಾಗೂ ಗ್ರಾಮೀಣ ಆರ್ಥಿಕತೆ ಸಬಲೀಕರಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ದೇಶದ 13 ರಾಜ್ಯಗಳಲ್ಲಿ 857 ಶಾಖೆ ಹೊಂದಿ ಸುಮಾರು 15 ಲಕ್ಷ ಕುಟುಂಬಗಳು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ನೆರವು ನೀಡಲಾಗಿದೆ ಎಂದರು. ಆರಂಭದಲ್ಲಿ ಮಹಿಳಾ ಸಬಲೀಕರಣ, ಸಮಾಜ ಸುಧಾರಣೆ, ಕೊಡಗು ಮೊದಲಾದ ಕಡೆ ಅತಿವೃಷ್ಟಿ ಸುಳಿಗೆ ಸಿಲುಕಿ ನಲುಗಿದ ಕುಟುಂಬಗಳಿಗೆ ನೆರವು, ಸುಮಾರು 5,000 ಸರ್ಕಾರಿ ಶಾಲೆಗಳಿಗೆ ವಿವಿಧ ರೀತಿಯ ಮೂಲಭೂತ ಸೌಲಭ್ಯ ನೀಡಲಾಗಿದೆ. ಈ ವರ್ಷ ಹಾಸನ ಸೇರಿ ಸುಮಾರು 16 ಜಿಲ್ಲೆಗಳ ಒಂದೊಂದು ಜಿಲ್ಲೆಯಿಂದ 355 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದರು. ಕುಟುಂಬ ಪ್ರಗತಿ ಹೊಂದಕ್ಕೆ ಕಾರಣ ಆಗುತ್ತೆ ಅನ್ನೋ ತತ್ವದಡಿ 1997-98ನೇ ಇಸ್ವಿಲಿ ಈ ಸಂಸ್ಥೆ ಪ್ರಾರಂಭ ಆಯಿತು. ಈಗ ಕಳೆದ 25 ವರ್ಷದಿಂದ ಈ 25 ವರ್ಷದ ಹಿಂದೆಗೂ ಹೋಲಿಸ್ಕೊಂಡ್ರೆ ಇವತ್ತಿಗೂ ಹೋಲಿಸ್ಕೊಂಡ್ರೆ ಸಮಾಜ ಭಾಳಷ್ಟು ಸುಧಾರಣೆ ಆಗಿದೆ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ 25 ವರ್ಷದ ಹಿಂದೆ ನಮ್ಮ ಗ್ರಾಮೀಣ ಪರಿಸರ ಅಂದರೆ ನಮ್ಮ ಗ್ರಾಮೀಣ ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಆರ್ಥಿಕ ಸ್ಥಿತಿ ಇದೆ. ಉದಾಹರಣೆ ನಾವೆಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿದ್ದೀವಿ. ನಮ್ಮ ಮನೇಲಿ ಒಂದು ಸೈಕಲ್ ಇದ್ರೆ ಹೆಚ್ಚು, ಆ ಕಾಲದಲ್ಲಿ ಒಂದು 2 ವೀಲರ್ ಬಂದರೆ ಇಡೀ ಊರಿಗೆ 1-2 ಇರ್ತಿತ್ತು. ಇವತ್ತು ಪ್ರತಿ ಮನೇಲೂ ಕೂಡ 2 ವೀಲರ್ ಇದೆ, ಪ್ರತಿ ಮನೇಲೂ ಕೂಡ ಕಲರ್ ಟಿವಿಗಳಿದೆ, ಪ್ರತಿ ಮನೇಲೂ ಆಲ್ಮೋಸ್ಟ್ ಅರ್ಧಕ್ಕರ್ಧ ಊರಿನಲ್ಲಿ ಕಾರ್ಗಳು ಕೂಡ ಇದೆ. ಸೊ ಆ ಮಟ್ಟಕ್ಕೆ 25 ವರ್ಷದ ಬೆಳವಣಿಗೆ ಬರ್ತಾ ಇದೆ. 25 ವರ್ಷದ ಹಿಂದೆ ಒಂದು ಬ್ಯಾಂಕಿಗೆ ಹೋಗಬೇಕು, ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕು, ಅಥವಾ ಒಂದು ಉಳಿತಾಯ ಮಾಡಬೇಕು, ಅಥವಾ ಈ ಒಂದು ಸಣ್ಣ ಮೊತ್ತದ ಸಾಲ ತೊಗೊಳ್ಬೇಕು ಅಂದರೆ ಆ ಕಷ್ಟ ಅನುಭವಿಸಿದವ್ರಿಗೆ ಗೊತ್ತು. ಅದನ್ನು ಗಮನದಲ್ಲಿಟ್ಕೊಂಡು ಈ ಸಂಸ್ಥೆ ಒಂದು ಮೈಕ್ರೋ ಕ್ರೆಡಿಟ್ ಪ್ರೋಗ್ರಾಮ್ ಸದಸ್ಯನವರಿಗೆ ಅಂದರೆ ಮಹಿಳಾ ಉದ್ಯಮಿಗಳಿಗೆ, ಮಹಿಳೆಯರಿಗೆ ತನ್ನ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸ್ಟೇಟ್ ಹೆಡ್ ಜಗದೀಶ್ HV, ವಿಭಾಗೀಯ ವ್ಯವಸ್ಥಾಪಕ ಪ್ರಸನ್ನ, ಸಿಎಸ್ಆರ್ ಮುಖ್ಯ ವ್ಯವಸ್ಥಾಪಕ ಪಂಡಿತ್ ಗಂಗಾಧರ್ ಪಾಟೀಲ್, ವಲಯ ವ್ಯವಸ್ಥಾಪಕ ಪ್ರದೀಪ್, ಸಹಾಯಕ ವ್ಯವಸ್ಥಾಪಕ ಸಿಎಸ್ಆರ್ ಪ್ರಶಾಂತ್, ಕರಣ್ ಕುಮಾರ್, ಹರೀಶ್, ರಮೇಶ್ ಕುಮಾರ್, ಕಿರಣ್ ಕುಮಾರ್ ಮೊದಲಾದವರು ಹಾಜರಿದ್ದರು. ರಾಷ್ಟ್ರೀಯ ಹೆದ್ದಾರಿ 74ರಲ್ಲಿ ನಡೆಯುತ್ತಿರುವ ಕಾಮಗಾರಿ ಹಾಗೂ ಯುಜಿಡಿ ಸಮಸ್ಯೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಹಾಗೂ ದಿನನಿತ್ಯ ಸಂಚಾರ ಮಾಡುವ ಸಾವಿರಾರು ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಬೋನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಆರೋಪಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಇದು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡುತ್ತವೆ. ರಸ್ತೆ ಅಗಲೀಕರಣದ ಸಲುವಾಗಿ ಕೆಲ ಕಾಮಗಾರಿಗಳನ್ನು ಮಾಡುತ್ತಿದ್ದು ಇದು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿಲ್ಲ. ಅಲ್ಲದೆ ಈ ಕಾಮಗಾರಿ ಪ್ರಾರಂಭ ಮಾಡಿದಾಗಿನಿಂದ ರಸ್ತೆಯ ಬದಿಯಲ್ಲಿ ಯುಜಿಡಿ ಸಮಸ್ಯೆ ಉದ್ಭವವಾಗಿದ್ದು ಈ ಸಮಸ್ಯೆಯಿಂದ ಇಲ್ಲಿನ ನಿವಾಸಿಗಳು ತೊಂದರೆ ಎದುರಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ಪ್ರಶ್ನಿಸಿದರೆ ಉಡಾಫಿ ಉತ್ತರವನ್ನ ನೀಡುತ್ತಾರೆ. ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ನಾವು ಬೂನಹಳ್ಳಿ ಗ್ರಾಮದಿಂದ ನಾವು ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ಇಲ್ಲೇನು ದೊಡ್ಡ ಸಮಸ್ಯೆ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿಲಿ ಬಂದುಬಿಟ್ಟು ಇರೋ ಅಳತೆಕ್ಕಿಂತ ಕಡಿಮೆ ಇನ್ನು ರೋಡ್ ಕಡೆಗೆ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಡ್ರೈನೇಜು ನೀವು ಕಾಣ್ಬೋದು, ನಾವು ಹಿಂದೆ ಇರೋಂಥ ಡ್ರೈನೇಜು ರೋಡಿಂದ ಮಾಮೂಲಿ ಮಾಸ್ಟರ್ ಪ್ಲೇ ಇವರು ಕೆಲಸ ಮಾಡ್ತಾರೆ. ಇಂಜಿನಿಯರ್ ಆಗಲಿ ಮತ್ತೊಬ್ಬರಾಗಲಿ ಈ ಫೀಲ್ಡು ಇಂಜಿನಿಯರು ಯಾರು ಸಹ ಎಸ್ಟಿಮೇಟು ಮತ್ತೊಂದೇನು ಕೊಡಲ್ಲ, ಪ್ಲ್ಯಾನು ಕೊಡಲ್ಲ. ಇಲ್ಲಿ ಕೇಳಿದರೆ ಅವರು ಬೇಕಾಬಿಟ್ಟು ಉತ್ತರ ಕೊಡ್ತಾರೆ. ಕೇಳಿದರೆ ಇಲ್ಲ ನಾವು ಮಾಡೋಕ್ಕೆ ಕೇಳಿರೋದು ಎಷ್ಟು, ಬಂದಿರೋದು ಎಷ್ಟು ಅಂತೇಳಿ. ನಾವು ಕೇಳಿದ್ರು ಸಹ ಮಾಸ್ಟರ್ ಪ್ಲ್ಯಾನ್ ಕೇಳಿದ್ರು ಸಹ ನಮಗೆ ಕೊಡಲ್ಲ, ಡಾಕ್ಯುಮೆಂಟ ತೋರಿಸಲ್ಲ. ಈ ನಮ್ಮ ಹಿಂದೆ ನೋಡ್ಬೋದು ಡ್ರೈನೇಜು ಹೆಚ್ಚು ಕಡಿಮೆ ಒಂದು 15-20 ಅಡಿ ರೋಡ್ ಕಡೆಗೆ ಬಂದಿದ್ದಾರೆ. ಒಂದು ಇಲ್ಲಿಗೆ ಈ ಸೈಡಿಗೆ ಅವ್ರಿಗೆ ಬೇಲೂರು ಮತ್ತು ಚಿಕ್ಕಮಗಳೂರು ಮೂಡಿಗೆರೆ ಭಾಗಕ್ಕೆ ಹೋಗೋಂಥ ಕಡೆಗೆ ಬುಸರಳ್ಳಿ ಸರ್ಕಲಿಂದ ರೈಟಿಗೆ ಕಟ್ಟಾಗಿ ಹೋಗುತ್ತೆ ಗಾಡಿಗಳೆಲ್ಲ. ಇಲ್ಲಿ ಬಂದಂಥವ್ರು ನಿಲ್ಲೋದಕ್ಕೆ ಒಂದು ಪ್ಲೇಸ್ ಇಲ್ಲ, ಭಾಳ ಜನಗಳಿಗೆ ತೊಂದರೆ ಆಗ್ತಾಯಿದೆ. ಮತ್ತು ಹಿಂಭಾಗ ರೋಡ್ ಇರ್ಬೋದು, ಹಾಸನ ಟು ಬೆಂಗಳೂರು ಸರ್ವಿಸ್ ರೋಡು 2 ವೆಹಿಕಲ್ ಹೋಗುತ್ತೆ. ಇಲ್ಲಿಂದ ನೀವು ಕೆಂಚೆಟ್ಟಳ್ಳಿವರೆಗೂ 1 ವೆಹಿಕಲ್ ಹೋಗುತ್ತೆ ಅಷ್ಟೇ. ಅದು ಏನೋ ದುಡ್ಡು ತಗೊಂಡು ಮಾಡಿದ್ರೋ ಏನೋ ಗೊತ್ತಿಲ್ಲ. ಅಕ್ಕಪಕ್ಕ ಜಾಗ 20 ಅಡಿಯಿಂದ. ಸ್ಥಳೀಯ ನಾಯಕರ ಮನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರದ ಭರವಸೆ ನೀಡಿದರು. ಬೇಲೂರು ತಾಲೂಕು ಅರೆಹಳ್ಳಿ ಹಾಗೂ ಬಿಕ್ಕೋಡು ಹೋಬಳಿಯಾದ್ಯಂತ ಕಾಡಾನೆ ಹಾವಳಿ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ಹಾಗೂ ಆನೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಆಗಮಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಾಪಸ್ ತೆರಳುವ ವೇಳೆ ಕಿಸಾನ್ ಖೇತ್ ರಾಜ್ಯ ಸಂಚಾಲಕ ತುಳಸಿದಾಸ್ ರವರ ಮನೆಗೆ ಭೇಟಿ ನೀಡಿ ಕೆಲ ಕಾಲ ವಿಶ್ರಾಂತಿ ಪಡೆದು ರೈತರ ಬೆಳೆ ನಷ್ಟಕ್ಕೆ ಹೆಚ್ಚಿನ ಪರಿಹಾರ ನೀಡುವ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದು ಆನೆಗಳ ಕಾರಿಡಾರ್ ನಿರ್ಮಿಸಿ ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಭರವಸೆ ನೀಡಿದರು. ಹಾಸನದಲ್ಲಿ 1 ತಿಂಗಳ ಅವಧಿಯಲ್ಲಿ 3 ಜನ ಆನೆ ತುಳಿತದಿಂದ ಮೃತಪಟ್ಟಿದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಆ ಪರಿವಾರದವರ ದುಃಖದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಸರ್ಕಾರದ ವತಿಯಿಂದ ನಾನು ಈಗ ಆಗಮಿಸಿದ್ದೇನೆ. ಇವತ್ತು ಆನೆ ಸಮಸ್ಯೆ ಏನಿದೆ, ಮಾನವ ಪ್ರಾಣಿ ಸಂಘರ್ಷ ಸುಮಾರು ವರ್ಷದಿಂದ ಇದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಈಗ ಒಂದು ಸಭೆ ಕರೆದಿದ್ದೇನೆ. ಎಲ್ಲ ಜನಪ್ರತಿನಿಧಿಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ, ರೈತರ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ
ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿದ್ದೇನೆ. ಇದಕ್ಕೆ ಮುಂಬರುವಂತಹ ದಿನಮಾನಗಳಲ್ಲಿ ಇವತ್ತು ಯಾವುದೇ ರೀತಿಯ ರೈತರು ಆತಂಕಕ್ಕೆ ಒಳಪಡಬಾರದು ಅನ್ನುವಂಥ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಒಂದು ಬೇಲೂರು ಮತ್ತು ಹಾಸನ ಜಿಲ್ಲೆ ಜನರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಪರಿಹಾರ ಇವತ್ತು ಘೋಷಣೆ ಮಾಡಲಾಗಿದೆ. ಪರಿಹಾರ ವಿತರಣೆ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ತತ್ಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಡ್ತೇನೆ. ಹಾಗೆ ನಾನು ತಜ್ಞರಿಂದ ಒಂದು ವರದಿಯನ್ನು ತರಿಸಿಕೊಂಡು ಪರಿಹಾರ ಹೆಚ್ಚಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇನೆ, ಅವರ ಗಮನಕ್ಕೆ ತರ್ತೇನೆ. ಈ ವೇಳೆ ಎಚ್ಡಿ ತುಳಸಿದಾಸ್, ಮಮತಾ ತುಳಸಿದಾಸ್, ಅಣ್ಣಪ್ಪ, ಶಶಿಕುಮಾರ್, ಸಿರಾಜ್ ಅಹ್ಮದ್, ಶೇಖ್ ಅಬ್ದುಲ್ಲಾ, ಭೂಪಾಲ್, ವರುಣ್, ಸುಬ್ರಹ್ಮಣ್ಯ, ಅನಿಲ್ ಸೇರಿದಂತೆ ಇನ್ನಿತರ ಸ್ಥಳೀಯ ಮುಖಂಡರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಅಪರೂಪಕ್ಕೆ ಕಾಡು ಬೆಕ್ಕು ಪ್ರತ್ಯಕ್ಷವಾಗಿದ್ದು, ಬೆಕ್ಕನ್ನ ನೋಡಿದ ಗ್ರಾಮಸ್ಥರು ಚಿರತೆ ಮರಿಯಾಗಿರಬಹುದೆಂದು ಗಾಬರಿಗೊಂಡ ಪ್ರಸಂಗ ನಡೆಯಿತು. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಪೂಜಾ ಕ್ಲಾತ್ ಸೆಂಟರ್ನ ಒಳಗಡೆ ಮಂಗಳವಾರ ಮುಂಜಾನೆ ಚಿರತೆ ಮರಿಗೆ ಹೋಲಿಕೆಯಾಗುವ ಕಾಡು ಪ್ರಭೇದದ ಮರಿಯೊಂದು ಅಂಗಡಿಯ ಒಳಗಡೆ ಪ್ರವೇಶಿಸಿ ಬಟ್ಟೆಯ ಒಳಗಡೆ ಅವಿತುಕೊಂಡಿತ್ತು. ಇದನ್ನು ಕಂಡ ಅಂಗಡಿಯ ಮಾಲೀಕರಾದ ದಿಲೀಪ್ ಚಿರತೆ ಮರಿಯಾಗಿರಬಹುದು ಎಂದು ಗಾಬರಿಗೊಂಡು ಅಕ್ಕಪಕ್ಕದವರನ್ನ ಕರೆಸಿದ್ದಾರೆ. ನಂತರ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದು, ತಕ್ಷಣ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿ ವರ್ಗದವರು ಇದು ಚಿರತೆಯ ಮರಿಯಲ್ಲ, ಕಾಡು ಬೆಕ್ಕಿನ ಮರಿ ಎಂದು ಖಚಿತಪಡಿಸಿದ್ದಾರೆ. ನಂತರ ಸ್ಥಳೀಯರ ಸಹಕಾರದೊಂದಿಗೆ ಕಾಡು ಬೆಕ್ಕಿನ ಮರಿಯನ್ನ ಆರೈಕೆ ಮಾಡಿ ಹತ್ತಿರದ ಕಾನನಹಳ್ಳಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿರುವ ಚೋರರು ಸುಮಾರು 6.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ 1 ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆ ಆಲೂರು ತಾಲೂಕಿನ ಚಿಕ್ಕಣಗಾಲು ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿದೆ. ಗ್ರಾಮದ ನಾಗೇಶ್ ಹಾಗೂ ಶಿವಮ್ಮ ದಂಪತಿಗೆ ಸೇರಿದ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಎಂದಿನಂತೆ ಪತಿ ಪತ್ನಿ ಕೆಲಸಕ್ಕೆ ತೆರಳಿದ ವೇಳೆ ಇದನ್ನು ಗಮನಿಸಿರುವ ಕಳ್ಳರು ಅವರ ಮನೆಯ ಬೀಗದ ಕೀ ಇಟ್ಟಿರುವುದನ್ನು ಗಮನಿಸಿ ಒಳನುಗ್ಗಿದ್ದಾರೆ. ಕಬ್ಬಿಣದ ಸಲಹೆಗಳನ್ನು ಬಳಸಿ ಮನೆಯೊಳಗಿನ ಬೀರು ಒಡೆದು ಅದರಲ್ಲಿಟ್ಟಿದ್ದ ಚಿನ್ನಾಭರಣ ಹಾಗೂ ನಗದು ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ತಮ್ಮ ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದ ಮಾಲೀಕರಿಗೆ ಶಾಕ್ ಆಗಿದ್ದು, ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣ ಹಾಗೂ ಒಡವೆಗಳನ್ನು ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಈ ಕುರಿತು ಹಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಕೊನೆಯ ವಿಷಯವನ್ನು ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಮಾದರಿಯಲ್ಲಿ ನಡೆದ ಅಣುಕು ಪರೀಕ್ಷೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರೀಕ್ಷೆಯ ಹಿನ್ನೆಲೆಯಲ್ಲಿ ಎಲ್ಲಾ ಕೋಣೆಗಳಿಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಜಿಲ್ಲಾ ಮಟ್ಟದ ಪ್ರಶ್ನೆ ಪತ್ರಿಕೆಗಿಂತ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿ ಸ್ನೇಹಿಯಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಿದೆ. ಫಲಿತಾಂಶ ಸುಧಾರಣೆಯ ನಿಟ್ಟಿನಲ್ಲಿ ಪಾಸಿಂಗ್ ಪ್ಯಾಕೇಜ್ ಹಾಗೂ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ನೀಡಲಾಗಿದೆ. ತಮ್ಮ ಶಾಲೆಯ ಫಲಿತಾಂಶದ ಜೊತೆಗೆ ತಾಲೂಕಿನ ಫಲಿತಾಂಶದಲ್ಲಿ ಸುಧಾರಣೆ ತರಲು ಎಲ್ಲಾ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದರು. ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದೆ. ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಪಡೆದು ಪೂರ್ವ ಸಿದ್ಧತೆ ನಡೀತಾ ಇದೆ. ನಮ್ಮ ತಾಲೂಕಿನ ವಿಶೇಷವಾಗಿ ಈ ಪೂರ್ವ ಸಿದ್ಧತಾ ಚಟುವಟಿಕೆಯ ಕಾರ್ಯಕ್ರಮದಲ್ಲಿ ಏನಂತಂದರೆ, ಅಂತಿಮ ಪರೀಕ್ಷೆ ಹೇಗೆ ನಡೀತದೆ ಹಾಗೆ ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ವೆಬ್ ಕಾಸ್ಟಿಂಗ್ ಏನಿದೆ ಅದನ್ನು 100% ನಾವು ಈ ಪರೀಕ್ಷೆಯಲ್ಲಿ ಒಂದು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡೋದು. ಜೊತೆಗೆ ಮಕ್ಕಳಲ್ಲಿ ಮುಂದೆ ಪರೀಕ್ಷೆ ಇದೇ ರೀತಿಯಾದಂಥ ಒಂದು ಅವರಿಗೆ ಮನೋಬಲವನ್ನು ತುಂಬುವಂಥ ಕೆಲಸ ಆಗ್ತದೆ. ಪರೀಕ್ಷೆ ಸಿದ್ಧತೆ ತುಂಬ ಚೆನ್ನಾಗಿ ಆಗಿದೆ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಈ ಸರಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲ ಶಿಕ್ಷಕರು ಕೂಡ ಬೆಳಗಿನ ಅವಧಿಯಲ್ಲಿ ಹಾಗೆ ತರಗತಿ ಆದ ನಂತರ ಅವಧಿಯನ್ನು ವಿಶೇಷ ತರಗತಿಯನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಮಕ್ಕಳಿಗೆ ಮೊಬೈಲ್ ಕ್ಲಾಸ್ಗಳಾಗಿರ್ಬೋದು, ಇವೆಲ್ಲದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ 2 ನಾವು ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಒಂದು ಪಾಸಿಂಗ್ ಪ್ಯಾಕೇಜ್ ಮತ್ತು ಇನ್ನೊಂದು ಸ್ಕೋರಿಂಗ್ ಪ್ಯಾಕೇಜ್ ಅಂತೇಳಿ. ಸೊ ಯಾವ ಮಕ್ಕಳು ಕಲಿಕೆ ಸ್ವಲ್ಪ ಮಟ್ಟಿಗೆ ಹಿಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಪಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತ ಹೇಳಿದರೆ ಪಾಸಿಂಗ್ ಪ್ಯಾಕೇಜನ್ನು ಹಾಕ್ಕೊಂಡಿದ್ದೀವಿ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ವೇಳೆ ಶಿಕ್ಷಣ ಸಂಯೋಜನಾಧಿಕಾರಿಗಳಾದ ಗೋಪಾಲ್, ಜಗದೀಶ್, ಮುಖ್ಯ ಶಿಕ್ಷಕರಾದ ಶಿವಕುಮಾರ್ SN ಹಾಗೂ ಮಂಜುಳಾ, ಶಿಕ್ಷಕರಾದ ಭರಮಗೊಂಡ, ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳ್ಳ ಕಾವಲು ಸರ್ವೆ ನಂಬರ್ 1ರ 2680 ಎಕರೆ ರೈತರು ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುವ ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರವನ್ನು ಅರಣ್ಯ ಇಲಾಖೆ ಮಾಡುತ್ತಿದೆ. ಇದಕ್ಕೆ ಕಂದಾಯ ಇಲಾಖೆ ಕುಮ್ಮಕ್ಕು ನೀಡುತ್ತಿರುವುದು ನಿಜಕ್ಕೂ ಶೋಚನೀಯ. ಈ ಬಗ್ಗೆ ಮುಂದಿನ ದಿನದಂದು ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪ್ರಸನ್ನಕುಮಾರ್ ಹೇಳಿದರು.
ಬೇಲೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದಳಕಾವಲು ಸರ್ವೆ ನಂಬರ್ 1ರ 2680 ಎಕರೆ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಳೆದ 5-6 ವರ್ಷದಿಂದ ನಿರಂತರ ಹೋರಾಟ ರೂಪಿಸುತ್ತಾ ಬಂದಿದೆ. ಈ ಬಗ್ಗೆ ನಾವುಗಳು ಬೆಂಗಳೂರಿಗೆ 4 ಬಾರಿ ಪಾದಯಾತ್ರೆ ಮತ್ತು ಬೇಲೂರು ಸಕಲೇಶಪುರಕ್ಕೆ 3 ಬಾರಿ ಪಾದಯಾತ್ರೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಯಾವುದೇ ಬೆಲೆ ನೀಡುತ್ತಿಲ್ಲ. ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದೆ ಮಾಡಿದರೂ ಕೂಡ ಅರಣ್ಯಾಧಿಕಾರಿಗಳು ಮಾತ್ರ ಈ ಭೂಮಿಗೆ ನಮಗೆ ಸೇರಿದೆ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಕಳೆದ 4 ದಶಕದಿಂದ ಇದೇ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಗಳನ್ನು ಬೀದಿಗೆ ತಳ್ಳಿದೆ. ಸುಮಾರು 1000ಕ್ಕೂ ಅಧಿಕ ರೈತರು ತಮ್ಮ ಮನೆ, ಭೂಮಿ, ದನಕರುಗಳನ್ನು ತೊರೆದು ಹೋರಾಟಕ್ಕೆ ಇಳಿದಿದ್ದಾರೆ. ಅವರಿಗೆ ನಷ್ಟ ತುಂಬುವವರು ಯಾರು ಎಂದು ಪ್ರಶ್ನೆ ಮಾಡಿದರು. ಇಲ್ಲಿಂದ ಬೆಂಗಳೂರಿಗೆ 6 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. ಅದೇ ರೀತಿ ಅರಸೀಕೆರೆಯಿಂದ ಇಲ್ಲಿಗೆ 4 ಬಾರಿ ಪಾದಯಾತ್ರೆನ ಮಾಡಿದ್ದೀವಿ. ಬೇಲೂರಿಗೆ 2 ಬಾರಿ, ಸಕಲೇಶಪುರ 1 ಬಾರಿ, ಹಾಸನಕ್ಕೆ 1 ಬಾರಿ, ಒಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ 4 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. ಮತ್ತೆ ಇದರಲ್ಲಿ ಬೆಂಗಳೂರಿಗೆ 4 ಬಾರಿ ಪಾದಯಾತ್ರೆ ಮಾಡಿದ್ದೀವಿ. 4 ಬಾರಿ ಪಾದಯಾತ್ರೆ ಮಾಡಿ 3 ಬಾರಿ ನಾವು ನವದೆಹಲಿ ರಾಷ್ಟ್ರಪತಿ ಭವನಕ್ಕೆ ತಲುಪಿದ್ದೀವಿ. ರಾಷ್ಟ್ರಪತಿ ಭವನಕ್ಕೆ ತಲುಪಿ ರಾಷ್ಟ್ರಪತಿಯವ್ರನ್ನ ಇದು ಮಾಡಿ ಅಲ್ಲಿ ನಾವು ಮನವಿನ ಸಲ್ಲಿಸಿ ಈ ಭೂಮಿನ ಏನು 1961 ಕಾಯ್ದೆ ಅಡಿಯಲ್ಲಿ ತಾವು ದಯಮಾಡಿ ನಿಮ್ಮ ಕಾಯ್ದೆ ಅಡಿಯಲ್ಲಿ ಇದನ್ನ ರೈತರಿಗೆ ಕೊಡಬೇಕು ಮಹಾಸ್ವಾಮಿಗಳೇ ಅಂತ ಹೇಳಿ ಹಿಂದೆ ಇದ್ದಂಥ ರಾಷ್ಟ್ರಪತಿ ಸಾಹೇಬ್ರವರು ಅವಾಗ ಅವ್ರನ್ನ ಖುದ್ದಾಗಿ ಕೇಳಿದಾಗ ಅವರು ಆಯಿತು ಇದು ರೈತರಿಗೆ ಉಳಿಬೇಕು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಆ ನಂತರಕ್ಕೆ ಮತ್ತೆ ನಾವು ಪ್ರಧಾನಮಂತ್ರಿ ಆಫೀಸನ್ನು ಭೇಟಿ ಮಾಡಿ ಅಲ್ಲೂ ಸಹ ನಾವು ಮನವಿನ ಸಲ್ಲಿಸಿ ಈ ಜಮೀನು ರೈತರಿಗೆ ಬರಬೇಕು ಅಂತ ಹೇಳಿ ಕೇಳಿದಾಗ ಆಯಿತು ನಾವು ಮಾಡ್ಕೊಡ್ತೀವಿ. ಆ ನಂತರಕ್ಕೆ ನಾವು ಪಾದಯಾತ್ರೆಯನ್ನು ಪ್ರಾರಂಭಿಸಿ ಹೋರಾಟನ ಕಟ್ಟಿದ್ದು. ಹೋರಾಟ ಕಟ್ಟಿದಾಗ ಏನಾಯಿತು ಅಂದರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಈಗ ರೈತರನ್ನ ದಾರಿ ತಪ್ಪಿಸುವಂತ ಒಂದು ಹುನ್ನಾರನ ಸ್ಟಾರ್ಟ್ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಕಾರ್ಯದರ್ಶಿ ಎಜಾಜ್ ಪಾಷಾ, ಮಹಿಳಾ ಅಧ್ಯಕ್ಷೆ ನಂಜಮ್ಮ, ರೈತ ಮುಖಂಡ ಅಬ್ದುಲ್ ಗುಜ್ಜಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಸಮಾಜದಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಹೆಣ್ಣಿಗೆ ಕೊಡುವ ಅವಕಾಶಗಳಿಂದ ಮಾತ್ರ ಸಾಧ್ಯ ಎಂದು ಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಎ ಸಾವಿತ್ರಿ ತಿಳಿಸಿದರು. ತಾಲೂಕಿನ ರಾಮನಾಥಪುರದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಸೋಮವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಹಿಳಾ ಸಾಧಕಿಯರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಇಂದಿಗೂ ಕೂಡ ಹೆಣ್ಣಿನ ಮೇಲಿನ ಶೋಷಣೆ ಬೇರೆ ಬೇರೆ ರೂಪದಲ್ಲಿ ನಿತ್ಯವೂ ನಡೆಯುತ್ತಿರುವುದು ನೋವಿನ ಸಂಗತಿಯಾಗಿದೆ. ನಮ್ಮ ಹೆಣ್ಣುಮಕ್ಕಳು ಕೂಡ ಎಲ್ಲ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಎಲ್ಲಾ ಹಂತದ ವಿದ್ಯೆಯನ್ನ ಪಡೆದವರೇ ಆಗಿದ್ದಾರೆ. ಇಷ್ಟೊಂದು ಪ್ರಬುದ್ಧತೆಯನ್ನು ಹೊಂದಿದ್ದರೂ ಕೂಡ ಸ್ವಾವಲಂಬಿಗಳಾಗಿ ಜೀವನ ರೂಪಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವುದು ಸಹ ಕಂಡುಬಂದಿದೆ. ಸ್ವಾತಂತ್ರ್ಯ ಭಾರತದಲ್ಲಿ ಸಮಾನವಾದ ಸಂವಿಧಾನದ ಹಕ್ಕುಗಳನ್ನು ನೋಡಿದ್ದೇವೆ. ಇವುಗಳನ್ನು ಬಳಕೆ ಮಾಡಿಕೊಂಡು ಎದುರಾಗುವ ಸಮಸ್ಯೆ ಶೋಷಣೆಗಳನ್ನು ಮೆಟ್ಟಿ ನಿಲ್ಲಬೇಕಿದೆ ಎಂದು ಹೇಳಿದರು. ತಮ್ಮ ಆರೋಗ್ಯದ ಕಡೆ ತುಂಬಾ ನಿರ್ಲಕ್ಷ್ಯ ವಹಿಸ್ತಾರೆ ಮತ್ತೆ ಮೂಢನಂಬಿಕೆಗಳಿಗೆ ಬಲಿಯಾಗೋದು ಜಾಸ್ತಿ. ಹಾಗಾಗಿ ನಾನು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಲ್ಲಿ ಏನು ಹೇಳೋದು, ಯಾರು ನಮ್ಮನ್ನು ಪ್ರಬಲರಾಗಿ ಮಾಡ್ತಾರೋ ಇಲ್ವೋ, ನಾವು ಆರೋಗ್ಯವಾಗಿದ್ದರೆ ನಾವು ಯಾವುದೇ ಒಂದು ಸಮಸ್ಯೆನ ಧೈರ್ಯವಾಗಿ ಎದುರಿಸ್ಬೋದು, ಧೈರ್ಯವಾಗಿ ನಾವು ಸಮಸ್ಯೆಗಳನ್ನು ಪರಿಹಾರ ಕಂಡ್ಕೋಬೋದು. ನಮ್ಮ ಆರೋಗ್ಯನ ನಾವು ಕಡೆಗಣಿಸೋದು ಬೇಡ. ನಮ್ಮ ಆರೋಗ್ಯನೇ ನಮಗೆ ಶಕ್ತಿ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಮುಟ್ಟಿನ ಸಮಸ್ಯೆ ಇರಲಿ, ಹದಿಹರೆದ ಮಕ್ಕಳಿಗೆ ಪ್ರಾಬ್ಲಮ್ ಇರಲಿ, ಬೆಳವಣಿಗೆ ತೊಂದರೆ ಇರಲಿ, ಅಥವಾ ಮುಟ್ಟು ನಿಲ್ಲುವ ಸಮಯದಲ್ಲಾಗಲಿ ನಿಂತಾದ್ಮೇಲಾಗಲಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕಡೆಗಣಿಸದೆ ತಕ್ಷಣ ವೈದ್ಯರಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದ್ರ ಮೂಲಕ ಅವರ ಆರೋಗ್ಯನ ಕಾಪಾಡ್ಕೋಬೇಕು. ಸೊ ಒಬ್ಬ ಮಹಿಳೆ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬ ಆರೋಗ್ಯವಾಗಿರುತ್ತೆ. ನಿಜ ತಾನೇ? ಮನೆಯಲ್ಲಿ ಗೃಹಿಣಿ ಆದವಳು ಎಲ್ಲ ಜವಾಬ್ದಾರಿ ಹೊತ್ಕೊಂಡಿರ್ತಾಳೆ, ಅವಳೇನಾದ್ರು ಕಾಯಿಲೆ ಅಂತ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ, ಮಹಿಳೆಯರ ಸಬಲೀಕರಣ ಕೇವಲ ವೇದಿಕೆ ಕಾರ್ಯಕ್ರಮಗಳ ಮೂಲಕ ಆಗುವುದಿಲ್ಲ, ಬದಲಾಗಿ ಪ್ರತಿ ಕ್ಷೇತ್ರಗಳಲ್ಲಿಯೂ ಸಮಾನವಾದ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಮಹಿಳೆಯರ ಸಬಲೀಕರಣ ಕಾಣಲು ಸಾಧ್ಯ ಎಂದರು. ಮಹಿಳಾ ಸಬಲೀಕರಣ ಅನ್ನೋದು ಒಂದು ಪದ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ, ಸಬಲೀಕರಣ ಅಂತ. ಆದರೆ ಅದು ಎಷ್ಟು ಮಟ್ಟಿಗೆ ಅದನ್ನು ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ. ಮಹಿಳಾ ಸಬಲೀಕರಣ ಅಂತಂದರೆ ಕೇವಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕರೆದುಬಿಟ್ಟು ಅಥವಾ ಒಂದು ಯಾವುದೋ ಒಂದು ಕಡೆ ನಮಗೆ ಕಾರ್ಯಕ್ರಮ ಅಥವಾ ಬೇರೆ ಎಲ್ಲರೂ ಒಂದು ಕಡೆ ಸ್ಥಾನಮಾನ ಕೊಟ್ಟರೆ ಸಾಲದು. ಅವ್ರನ್ನ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರನ್ನು ನಾವು ಅವರಿಗೆ ಸ್ಥಾನಮಾನ ಕೊಡಬೇಕು. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ 33% ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. ಬಟ್ ಬೇರೆ ಕಡೆಯೂ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು. ಆಗ ನಾವು ಹೆಣ್ಣು ಮಕ್ಕಳು ಸಮಾಜವನ್ನು ಪ್ರತಿನಿಧಿಸಿದಾಗ
ನಮಗಾಗ್ತಿರೋ ತೊಂದರೆಗಳಲ್ಲಿ ನಾವು ಅವ್ರಿಗೆ ಹೋರಾಟ ಮಾಡ್ಬೋದು, ಶಕ್ತಿ ಇರ್ತದೆ. ಆದ್ದರಿಂದ ಇಲ್ಲಿ ಕೂತಿರುವ ಎಲ್ಲ ಪುರುಷರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದು ಅಂದರೆ ಪ್ರಮುಖವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ. ಶಿಕ್ಷಣವೇ ಎಲ್ಲದಕ್ಕೂ ದಾರಿ. ಮಹಿಳೆ ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಈಗ ಇಲ್ಲಿ ಎಷ್ಟೊಂದು ಜನ ಸಾಧಕಿಯರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ, ಶಿಕ್ಷಣವನ್ನು ಪಡೆದಿದ್ದಾರೆ. ಕೇವಲ ಶಿಕ್ಷಣ ಪಡೆದವರು ಅಥವಾ ಯಾವುದೋ ಒಂದು ರಂಗದಲ್ಲಿ ಗುರುತಿಸ್ಕೊಂಡ ಮಹಿಳೆಯರು ಮಾತ್ರ ಸಾಧಕಿಯರು ಅಂತ ನಾನು ಭಾವಿಸಲ್ಲ. ನಮ್ಮ ಅಜ್ಜಿ, ತಾಯಿ, ಮುತ್ತಜ್ಜಿಗಳು ಕೂಡ ಎಷ್ಟೊಂದು ಜನ ಸಾಧಕರಾಗಿ. ಸ್ವಸ್ಥ ಸಮಾಜ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ, ಆರಕ್ಷಕ ಉಪನಿರೀಕ್ಷಕರಾದ ಕಾವ್ಯ, ಮಾಜಿ ಶಾಸಕ ಎಚ್ ರಾಮಸ್ವಾಮಿ ಅವರ ಪತ್ನಿ ಆಶಾರಾಣಿ, ತಾಲೂಕು ಕೃಷಿ ಸಹಾಯಕ ನಿರ್ದೇಶಕಿ ಕವಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳ್ಳಂಬೆಳಗ್ಗೆ ಯುವಕನೋರ್ವನನ್ನ ಕಬ್ಬಿಣದ ಸಲಾಕೆಯಿಂದ ತೀವ್ರ ಹಲ್ಲೆ ನಡೆಸಿ ಭೀಕರ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ನಗರದ ಕಾಕಡೆ ಚೌಕ್ ಸಮೀಪದ ಲಂಕರ್ ಹನುಮಾನ್ ದೇವಸ್ಥಾನದ ಹತ್ತಿರ ನಡೆದಿದೆ. ನಗರದ ಫಿಲ್ಟರ್ ಬೆಡ್ ಪ್ರದೇಶದ ಭವಾನಿ ನಗರದ ವೀರೇಶ್ ಅಲಿಯಾಸ್ ಸಾರಥಿ ಬಿರಾದರ್ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಘಟನೆ ಸಬರ್ಬನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಟಿ, ಡಿಸಿಪಿ ಕನಿಕಾ ಸಿಕ್ರಿವಾಲ್ ಸೇರಿದಂತೆ ಸಬ್ ಅರ್ಬನ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಟಿನರಸೀಪುರ ಪಟ್ಟಣದಲ್ಲಿ ಸುಸಜ್ಜಿತ ಹೆರಿಗೆ ತಾಯಿ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ ಆಗ್ರಹಿಸಿ ಹೋರಾಟ ಸಮಿತಿ ಆಯೋಜಿಸಿದ್ದ ಬೃಹತ್ ಆಂದೋಲನ ಸಹಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವ ಮೂಲಕ ಸರ್ಕಾರಕ್ಕೆ ಕೂಡಲೇ ಆಸ್ಪತ್ರೆ ಮಂಜೂರು ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಆಲ್ಕೋಡು ಶಿವಕುಮಾರ್ ಮಾತನಾಡಿ, ತಾಲೂಕಿನಾದ್ಯಂತ ಪ್ರತಿ ತಿಂಗಳು 270 ರಿಂದ 300 ಗರ್ಭಿಣಿ ಮಹಿಳೆಯರು ಹೆರಿಗೆಗೆಂದು ಸರ್ಕಾರಿ ಆಸ್ಪತ್ರೆಗೆ ಬರುತ್ತಿದ್ದು, ಆದರೆ ಇಲ್ಲಿ ಕೇವಲ 20 ರಿಂದ 30 ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಮಾಡಲಾಗುತ್ತಿದೆ. ಉಳಿದವರು ಹೊರಗಡೆ ಹೋಗುತ್ತಿದ್ದಾರೆ. ಇಲ್ಲಿನ ವೈದ್ಯರು ಹೊರಗಡೆ ಖಾಸಗಿ ಕ್ಲಿನಿಕ್ಗಳನ್ನು ತೆರೆದಿದ್ದು ಅಲ್ಲಿಗೆ ಕಳುಹಿಸಿ ಸುಲಿಗೆ ಮಾಡುತ್ತಿದ್ದಾರೆ. ಇದಲ್ಲದೆ ಆಸ್ಪತ್ರೆಯಲ್ಲಿ ಆಗುವ ಹೆರಿಗೆಗಳಿಗೂ ವೈದ್ಯರ ಕೈ ಬೆಚ್ಚಗೆ ಮಾಡಿದರೆ ಮಾತ್ರ ಸುಲಲಿತ ಸಾಧ್ಯ ಎಂಬಂತಹ ಪರಿಸ್ಥಿತಿ ಬಂದಿದೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿಯೇ ಇಂತಹ ಪರಿಸ್ಥಿತಿ ಇದೆ ಎಂದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ ಅವರು, ಈ ಆವ್ಯಯದಲ್ಲೇ ಮುಖ್ಯಮಂತ್ರಿಗಳು ಹೆರಿಗೆ, ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಹಣವನ್ನು ಮೀಸಲಿರಿಸಿ ಕೂಡಲೇ ಆಸ್ಪತ್ರೆ ನಿರ್ಮಾಣಕ್ಕೆ ಚಾಲನೆ ನೀಡಬೇಕೆಂದು ಒತ್ತಾಯಿಸಿದರು. ನಾವು ಏನು ಇವತ್ತು ಪ್ರತಿ ತಿಂಗಳು 270 ರಿಂದ 300 ಜನ ಮಹಿಳೆಯರು ನಮ್ಮ ತಾಲೂಕಿನ ಹೆಣ್ಮಕ್ಳುಗಳು ಇವತ್ತು ನರಸೀಪುರಕ್ಕೆ ಹೆರಿಗೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಹೆರಿಗೆ ಕೇವಲ 20 ರಿಂದ 30 ಮಾತ್ರ ಹೆರಿಗೆಗಳು. ಇನ್ನುಳಿದೆಲ್ಲ ಹೊರಗಡೆ ರೆಫರ್ ಆಗ್ತಾ ಇದ್ದಾವೆ. ಅದು ಯಾರಿಗೆ 20-30 ಯಾರು ಹೆರಿಗೆಗಳಾಗ್ತಾ ಇದ್ದಾವೆ ಅಂತಂದ್ರೆ ಯಾರು ಡಾಕ್ಟರ್ಗಳಿಗೆ ಅವರು ಕೈ ಬೆಚ್ಚು ಮಾಡ್ತಾರಂತ ಮಾತ್ರ ಹೆರಿಗೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನುಳಿದ 10% ಹೆರಿಗೆಗಳು ಇಲ್ಲೇ ಎದುರುಗಡೆ ಆಸ್ಪತ್ರೆಗಳನ್ನ ಕ್ಲಿನಿಕ್ಗಳನ್ನ ಓಪನ್ ಮಾಡ್ಕೊಂಡಿರ್ತಕ್ಕಂಥ ಅವ್ರ ಆಸ್ಪತ್ರೆಗಳಿಗೆ ರೆಫರ್ ಆಗ್ತಾ ಇದೆ. ಇಂಥ ಒಂದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ಅಥವಾ ನಮ್ಮ ತಾಲೂಕು ಇರ್ತಕ್ಕಂಥ ಈ ಕ್ಷೇತ್ರದ ನಮ್ಮ ಸ್ಥಿತಿನೇ ಈಗ ಆಗ್ಬೇಕಾದ್ರೆ ಇನ್ನು ಬೇರೆ ಜನರ ಗತಿ ಏನು? ಹಾಗಾಗಿ ಸರ್ಕಾರನ ನಾವು ಇವತ್ತು ಒತ್ತಾಯ ಮಾಡ್ತಾ ಇರೋದಿಷ್ಟೇನೆ. ಏನು ಈಗ ಮುಂಬರ್ತಕ್ಕಂಥ 7ನೇ ತಾರೀಕು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರಾಜ್ಯದ 7 ಕೋಟಿ ಜನರಿಗೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್, ಡಾಕ್ಟರ್ ಅಭಿಲಾಷ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ತಾಲೂಕು ಅಧ್ಯಕ್ಷೆ ಮಹಾದೇವಮ್ಮ, ಕಾಂತಮ್ಮ, ಪ್ರೇಮಕುಮಾರಿ, ಸುರೇಶ್, ಕುಕ್ಕೂರು ರಾಜು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಹೂವಿನಕಟ್ಟಿ ಗ್ರಾಮದ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ನಡುವೆ ವೈಭವದಿಂದ ನಡೆಯಿತು. ಬ್ರಹ್ಮರಥೋತ್ಸವ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಗೆ ಅಭಿಷೇಕ, ಸುಪ್ರಭಾತ ಸೇವೆ, ಪಂಚಾಮೃತ ಸೇವೆ ನಡೆಯಿತು. ಮಧ್ಯಾಹ್ನ ಹೂವಿನಕಟ್ಟಿ ಮಾರಮ್ಮ ದೇವಿ ಹಾಗೂ ಜೋಗಿಹಳ್ಳಿ ಗ್ರಾಮದ ಶ್ರೀ ಮಣ್ಣಮ್ಮ ದೇವಿ ಆಗಮನದೊಂದಿಗೆ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸುಡುಬಿಸಿಲು ಲೆಕ್ಕಿಸದೆ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿದ್ರು. ಭಕ್ತರಿಗೆ ಅಲ್ಲಲ್ಲಿ ಪಾನಕ, ಪಾಲಹಾರ ಹಾಗೂ ಮಜ್ಜಿಗೆಯನ್ನು ವಿತರಿಸಿದ್ರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದರ್ಶನ ಪಡೆದರು. ಬ್ರಹ್ಮರಥೋತ್ಸವದಲ್ಲಿ ಭಕ್ತರು ವಿಶೇಷವಾಗಿ ಬಾಳೆಹಣ್ಣು ದವನದಲ್ಲಿ ಈ ನಾಡಿನ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಲಿ ಎಂದು ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಶಾಸಕ ಎಸ್ಆರ್ ಶ್ರೀನಿವಾಸ್, ಮುಖಂಡರಾದ ಗುರುರೇಣುಕಾರಾಧ್ಯ, ಸಣ್ಣರಂಗಯ್ಯ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿಯ ದರ್ಶನ ಪಡೆದರು. ಚೇಳೂರು ಪೊಲೀಸರು ಸೂಕ್ತ ಬಂದೋಬಸ್ತ್ ವಹಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಸಂದೀಪ್ ಮತ್ತು ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಸೊಸೈಟಿಗೆ ವಿರೋಧವಾಗಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನ ಬೂಕನಕೆರೆ ಗ್ರಾಮದಲ್ಲಿ ಅಭಿನಂದಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬೂಕನಕೆರೆ ವಿಜಯರಾಮೇಗೌಡ, ನಮ್ಮ ಗ್ರಾಮದ ಸೊಸೈಟಿ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿದ್ದ ಸಂದೀಪ್ ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಜಯಗಳಿಸುವ ವಿಶ್ವಾಸವಿದೆ. ಸೊಸೈಟಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ರೈತರ ಕಷ್ಟಗಳಿಗೆ ನಾನು ಮತ್ತು ಕಾಂಗ್ರೆಸ್ ಮುಖಂಡರು ಸ್ಪಂದಿಸಿದ್ದೇವೆ ಹಾಗೂ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಜನಸ್ನೇಹಿ ಗ್ಯಾರಂಟಿ ಯೋಜನೆಗಳು ವರದಾನವಾಗಿವೆ. ಹಾಗಾಗಿ ನಮ್ಮ ಅಭ್ಯರ್ಥಿಗಳ ಪ್ರಚಂಡ ಗೆಲುವು ಸಾಧಿಸಿದ್ದಾರೆ ಎಂದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ನಾವೆಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ, ಅಭ್ಯರ್ಥಿಗಳ ಗೆಲುವಿಗೆ ಮತ್ತು ಈ ಗೆಲುವಿನ ಮುಖಾಂತರ ತಾಲೂಕಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಮುಖಾಂತರ ಸಂಘಟಿತರಾಗಿ ನಾವು ಕೆಲಸ ಮಾಡೋಣ. ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಮ್ಮ ಹಾಗೂ ಸಂದೀಪ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ, ಬೂಕನಕೆರೆ ಗ್ರಾಮ ಸಹಕಾರ ಸಂಘದಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಅದರಿಂದ ಒಂದಷ್ಟು ಪ್ರಜ್ಞಾವಂತರ ಮತದಾರರಿಗೆ ಮನವಿ ಮಾಡಿಕೊಂಡು ಆ ಸಹಕಾರ ಸಂಘವನ್ನು, ಯಾಕೆಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಯಾಕೆಪ್ಪ ಸರ್ಕಾರ ಪ್ರಾಮುಖ್ಯತೆ ಇದೆ ಅಂದರೆ ಸರ್ಕಾರ ಇದರಿಂದ ನಮ್ಮ ಬೂಕನಕೆರೆ ಹೋಬಳಿಗೆ 3 ನಾಮಿನಿಗಳನ್ನು ಕೊಟ್ಟಿದೆ. ಅಂದರೆ ಪಕ್ಷ ಸಂಘಟನೆ ಮಾಡೋಕ್ಕೆ ಮತ್ತು ಜನಗಳಿಗೆ ಶಕ್ತಿ ತುಂಬೋದು. ಆದ್ದರಿಂದ ನಾವೆಲ್ಲ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಮುಖಾಂತರ ಕಾಂಗ್ರೆಸ್ಗೆ ಶಕ್ತಿಯಾಗೋಣ. ನಿಮ್ಮೆಲ್ಲವನ್ನ ನಾವು ಬಲಪಡಿಸಬೇಕು ಅನ್ನೋ ಒಂದೇ ಏಕೈಕ ದೃಷ್ಟಿ ಇಟ್ಕೊಂಡು ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಹೇಶ್ ಕುಮಾರ್ ಆದಿಯಾಗಿ, ನನ್ನ ಸ್ನೇಹಿತರಂಥ ರಮೇಶ್ ಅವರಾದೀಗ, ತಾಲೂಕಿನ ನಾಯಕರಾದಂಥ ಚಂದ್ರಶೇಖರು, BL ದೇವರಾಜ್ ಅವರು, ಅಂಬರೀಷ್ ಅವರು ಎಲ್ಲ ನಮಗೆ ಕೈ ಜೋಡಿಸಿ ಇವತ್ತು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ಚುನಾವಣೆಗೆ ಒಗ್ಗಟ್ಟಲ್ಲಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರುಗಳು ಈ ತಾಲೂಕಿಗೆ ಈ ಒಂದು ಒಳ್ಳೆ ಮೆಸೇಜು ಹೋಗಲಿ ಅಂತೇಳಿ ನಾವು ಚುನಾವಣೆ 9ನೇ ತಾರೀಕು 5ರಿಂದ 6 ಗಂಟೆ ಒಳಗಡೆ ನಾವು 12 ನಾವು ಚುನಾವಣೆ ಬೇಡ್ತೀವಿ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದ್ಸಿ ನಾನು ಮಾತನ್ನು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ KB ಮಹೇಶ್, ಕಾಂಗ್ರೆಸ್ ಮುಖಂಡ ಬಲ್ಲಿನಹಳ್ಳಿ ಅಡಿಕೆ ಮಹೇಶ್, ಐಚನಹಳ್ಳಿ ಶಿವಣ್ಣ, ಐಚನಹಳ್ಳಿ KEB ರಾಮು, ದಯಾನಂದ್, ರವಿ, ರಾಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ಅಕ್ರಮ ಮದ್ಯ ಮಾರಾಟ ವಿಚಾರ ಗದ್ದಲ, ವಿಪಕ್ಷ ಸದಸ್ಯರ ನಡುವೆ ವಾಕ್ಸಮರ, ಕಿಕ್ ಇಳಿಸಿದ DCM DKಶಿ. ನಮ್ಮದು ಜನಪರ ವಿಚಾರದಲ್ಲಿ ಭಿನ್ನಮತ ಇಲ್ಲ, ನಮ್ಮದು ಕುಟುಂಬ ರಾಜಕೀಯ ಭ್ರಷ್ಟಾಚಾರ ವಿರುದ್ಧ ಭಿನ್ನಮತ ಇದೆ. ವಿಜೇಂದ್ರ ವಿರುದ್ಧ ಮತ್ತೆ ಹರಿಹಾಯ್ದ ಬಿಜೆಪಿ ರೆಬೆಲ್ ಶಾಸಕ. ಕಾಡಾನೆ ತುಳಿತಕ್ಕೆ ಬಲಿಯಾದ ಮೃತನ ಕುಟುಂಬಕ್ಕೆ ಖಂಡ್ರೆ ಭೇಟಿ, 4 ಪುಂಡಾನೆಗಳ ಸೆರೆಗೆ ಶೀಘ್ರ ಕ್ರಮ, ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರದ ಭರವಸೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.